ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಂದೇ ವಂದ್ಯಂ ವಿಧಿ ಭವಮಹೇಂದ್ರಾದಿವೃಂದಾರಕೇಂದ್ರೈಃ ವ್ಯಕ್ತಂ ವ್ಯಾಪ್ತಂ ಸ್ವಗುಣಗಣತೋ ದೇಶತಃ ಕಾಲತಶ್ಚ ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದಧದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿದುಹಿತುರ್ದೇವತಾ ಮೌಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯಾಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯುಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯಾಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಅನಾಕುಲಂ ಗೋಕುಲಮುಲ್ಲಲಾಸಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರಜನೀಲಭಾಸೆ ಕೃಷ್ಣಾಯ ಕೃಷ್ಣಾರಮಣಪ್ರಿಯಾಯ. ಅಪಿ ತ್ರಿಲೋಕ್ಯಾ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಂತರಂಚ ದಿಶ್ಯಾದೃಶನ್ನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿರ್ದಿನನಾಥ ದೀಪ್ತಿಂ ತಮೋನುದಾನಂದಮವಾಪಲೋಕಃ ತತ್ವಪ್ರದೀಪಾ ಕೃತಿಗೋಗಣೇನ ಯದಾಸ್ಯ ಶೀತಾಂಶುಭುವಾ ಗುರುಂಸ್ತಾನ್ ತ್ರಿವಿಕ್ರಮಾರ್ಯಾನ್ ಪ್ರಣಮಾಮಿ ವರ್ಯಾನ್. ಮುಕುಂದ ಭಕ್ತೈ ಗುರುಭಕ್ತಿಜಾಯೈ ಸತಾಂ ಪ್ರಸತ್ತೈ ಚ ನಿರಂತರಾಯೈ. ಗರೀಯಸೀಂ ವಿಶ್ವಗುರೋರ್ವಿಶುದ್ಧಾಂ ವಕ್ಷ್ಯಾಮಿ ವಾಯೋರವತಾರಲೀಲಾಂ. ಶ್ರೀ ನಾರಾಯಣ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ಚರಿತ್ರೆಯನ್ನು ಹೇಳುವಾಗ ವಿಶ್ವಗುರೋರ್ ವಿಶುದ್ಧಾಂ ವಕ್ಷ್ಯಾಮಿ ವಾಯೋರ್ ಅವತಾರ ಲೀಲಾ ಅನ್ನೋದು ಬಹಳ ವಿಶುದ್ಧವಾಗಿರ್ತಕ್ಕಂಥ ಚರಿತ್ರೆ. ವಿಶ್ವಗುರುಗಳು ಮಧ್ವಾಚಾರ್ಯರು ಅವರ ವಿಶುದ್ಧವಾದ ಚರಿತ್ರೆಯನ್ನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದಾರೆ. ಅವರು ಮಧ್ವಾಚಾರ್ಯರ ಸಮಕಾಲೀನರು. ನಾರಾಯಣ ಪಂಡಿತಾಚಾರ್ಯ ಸಮಕಾಲೀನರು ಅಂತಂದರೆ ಯಂಗರ್ ಕಾಂಟೆಂಪರರಿ. ಆದ್ದರಿಂದ ಮಧ್ವಾಚಾರ್ಯ ಕೊನೆಯ ದಿವಸಗಳಲ್ಲಿ ನಾರಾಯಣ ಪಂಡಿತಾಚಾರ್ಯರು ಅವ್ರ ಜೊತೆಗೇ ಇದ್ದರು. ಅದನ್ನು ತಾವು ಕಣ್ಣಾರೆ ಕಂಡದ್ದು. ಮಧ್ವಾಚಾರ್ಯರು ಅವರ ಆರಂಭದ ಕಾಲದಲ್ಲಿ ತ್ರಿವಿಕ್ರಮ ಪಂಡಿತಾಚಾರ್ಯ ಇದ್ದವರು ತಂದೆಗಳಿಂದ ಕೇಳಿ, ಮತ್ತು ಮಧ್ವಾಚಾರ್ಯರ ಪೂರ್ತಿ ಸಮಕಾಲೀನರು ಯಾರಿದ್ದಾರೆ ಅವರಿಂದ ಕೆಲವು ಮಧ್ವಾಚಾರ್ಯರ ಚರಿತ್ರೆಗಳನ್ನು ಕೇಳಿ ತಾವು ಕೊನೆಗೆ ಬಂದವರಾದ್ದರಿಂದ ಅವರು ಕೆಲವು ನೋಡಿದ್ದನ್ನು ಅವರೂ ಕೂಡ ಸೇರಿಸಿ ಮಧ್ವವಿಜಯ ಅಂತನ್ನುವಂಥ ಕಾವ್ಯವನ್ನು ಬರೆದಿದ್ದಾರೆ. ಇದು ಕೇವಲ ಕಾವ್ಯ ಮಾತ್ರ ಅಲ್ಲ, ಇದು ಇತಿಹಾಸ ಕಾವ್ಯ, ಶಾಸ್ತ್ರ ಕಾವ್ಯ. ಮಧ್ವವಿಜಯ ಓದಿಬಿಟ್ರೆ ಶಾಸ್ತ್ರಗಳೆಲ್ಲ ಗೊತ್ತಾಗ್ತದೆ. ಬಹಳ ಅದ್ಭುತವಾದ ಶೈಲಿಯಲ್ಲಿ ಪ್ರಾಸಬದ್ಧವಾಗಿ ರಚನೆ ಮಾಡಿದ್ದಾರೆ. 2ನೇ ಶ್ಲೋಕದಿಂದ ಮಧ್ವವಿಜಯದಲ್ಲಿ ಪ್ರಾಸ ಪ್ರಾರಂಭ ಆಗ್ತದೆ.
ಶ್ಲೇಷಾಲಂಕಾರ ಅದು ಬಹಳ ಪ್ರಿಯವಾದದ್ದು ನಾರಾಯಣ ಪಂಡಿತಾಚಾರ್ಯ. ಅಷ್ಟು ಶಬ್ದ ಸಂಪತ್ತು ಬೇಕು. ಒಂದೊಂದು ಶಬ್ದಕ್ಕೆ ಎರಡೆರಡು ಅರ್ಥ. ಅಂಥ ಶಬ್ದಗಳನ್ನು ಹುಡುಕಿ ಆ ಶಬ್ದಗಳನ್ನೇ ತುಂಬಿ ಮಧ್ವ ವಿಜಯ ಕಾವ್ಯ ಮಾಡಿದ್ದಾರೆ. ಅನಾಕುಲಂ ಗೋಕುಲಮುಲ್ಲಲಾಸ ಯತ್ಪಾಲಿತಂ ನಿತ್ಯಮನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ. ಒಂದೇ ಶ್ಲೋಕ. ಇದರಿಂದ ವೇದವ್ಯಾಸ ದೇವರಿಗೂ ನಮಸ್ಕಾರ ಮಾಡಿದರು, ಯಾದವ ಕೃಷ್ಣನಿಗೂ ನಮಸ್ಕಾರ ಮಾಡಿದರು. ವಾಸಿಷ್ಠ ಕೃಷ್ಣ ಮತ್ತು ಯಾದವ ಕೃಷ್ಣ ಇಬ್ಬರಿಗೂ ನಮಸ್ಕಾರ ಮಾಡಲಿಕ್ಕೆ ಒಂದೇ ಶ್ಲೋಕ. ಇದು ಅವರ ಶಬ್ದ ಸಂಪತ್ತು. ಗೋಕುಲ ಮುಲ್ಲಲಾಸ, ಗೋಕುಲ ಅಂತಂದರೆ ದನಗಳ ಸಮೂಹ. ಇನ್ನೊಂದರ್ಥ ಗೋಕುಲ ಅಂತಂದರೆ ವೇದ ಸಮೂಹ. ವೇದ ಸಮೂಹವನ್ನು ಉದ್ಧಾರ ಮಾಡಿದವರು ವೇದವ್ಯಾಸ ದೇವರು. ಗೋಕುಲ ದನಗಳ ಸಮೂಹವನ್ನು ಉದ್ಧಾರ ಮಾಡಿದವನು ಯಾದವ ಕೃಷ್ಣ. ಈ ರೀತಿ ಶಬ್ದಗಳನ್ನು ಪ್ರಯೋಗ ಮಾಡಿ ಶ್ಲೇಷಾಲಂಕಾರದಿಂದ ಎರಡೆರಡು ಅರ್ಥ ಬರುವಂತೆ ಒಂದೊಂದು ಶ್ಲೋಕ ರಚನೆ ಮಾಡಿದ್ದಾರೆ. 8ನೇ ಸರ್ಗಕ್ಕೆ ಬಂದರಂತೂ ಪೂರ್ತಿಯಾಗಿ ಭಗವಂತನ ಅನೇಕ ಅವತಾರಗಳು. ಒಂದೊಂದು ಶ್ಲೋಕ ಎರಡೆರಡು ಅವತಾರ, ಒಂದೊಂದು ಶ್ಲೋಕ ಎರಡೆರಡು ಅವತಾರ. ಈ ರೀತಿ 8ನೇ ಸರ್ಗದಲ್ಲಿ ಶ್ಲೇಷಾಲಂಕಾರ ವಿಪುಲವಾಗಿ ಪ್ರಯೋಗ ಮಾಡಿದ್ದಾರೆ. ಭಗವಂತನ ವರ್ಣನೆಯೂ ಇದೆ. 7ನೇ ಸರ್ಗಕ್ಕೆ ಬಂದರೆ ವೇದವ್ಯಾಸ ದೇವರ ವರ್ಣನೆ. ಅದರಿಂದ ಮಧ್ವ ವಿಜಯ ಪ್ರಾರಂಭ ಮಾಡುವವರು, ಕಲೀಲಿಕ್ಕೆ ಪ್ರಾರಂಭ ಮಾಡುವವರು 7ನೇ ಸರ್ಗದಿಂದ ಮಾಡ್ತಾರೆ. ಮೊಟ್ಟ ಮೊದಲು ವೇದವ್ಯಾಸ ದೇವರ ವರ್ಣನೆ ಬಹಳ ಚೆನ್ನಾಗಿ ಮಾಡಿದ್ದಾರೆ. ವೇದವ್ಯಾಸ ದೇವರ ಸ್ತೋತ್ರವನ್ನು, ವೇದವ್ಯಾಸ ದೇವರ ಸ್ತೋತ್ರ ಮಾಡಬೇಕು ಅಂತಂದರೆ 7ನೇ ಸರ್ಗ ಮಧ್ವ ವಿಜಯ ಪಾರಾಯಣ ಮಾಡಿದರೆ ಆಯಿತು. ಎಲ್ಲ ಅವತಾರಗಳ ಚಿಂತನೆ ಮಾಡಬೇಕು ಅಂತಂದರೆ 8ನೇ ಸರ್ಗ. ಹೀಗೆ ಭಗವಂತನ ಸ್ತೋತ್ರವೂ ಸೇರಿದೆ, ಮಧ್ವಾಚಾರ್ಯರ ಕಥೆಯೂ ಸೇರಿದೆ. ಅಂಥ ಒಂದು ವಿಶಿಷ್ಟವಾದ ಕಾವ್ಯ ಮಧ್ವ ವಿಜಯ ಕಾವ್ಯ. ಒಟ್ಟು ನೋಡ್ತಾ ಬಂದಾಗ ಮಧ್ವಾಚಾರ್ಯರಲ್ಲಿ ನಾವು ನವವಿಧ ಭಕ್ತಿಗಳನ್ನು ನೋಡ್ತೇವೆ. ಶ್ರವಣಂ ಕೀರ್ತನಂ ವಿಷ್ಣು ಶ್ರವಣಂ ಪಾದಸೇವನಂ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. 9 ವಿಧವಾದ ಭಕ್ತಿಯನ್ನು ಪರಮಾತ್ಮನಲ್ಲಿ ಮಾಡಬೇಕು ಅಂತ ಭಾಗವತ ಹೇಳ್ತದೆ. ಮಧ್ವಾಚಾರ್ಯರು ಪರಿಪೂರ್ಣ ಭಕ್ತರು. ಒಂದೊಂದು ಭಕ್ತಿ ಇದ್ದರೂ ಸಾಕು, ಶ್ರವಣ ಭಕ್ತಿ ಇದ್ದರೂ ಸಾಕು. ಶ್ರೀ ವಿಷ್ಣು ಶ್ರವಣೇ ಪರೀಕ್ಷಿತಭವತ್. ಶ್ರವಣ ಭಕ್ತಿಯಿಂದ ಉದ್ಧಾರ ಆದವನು ಪರೀಕ್ಷಿತರಾದ. ವೈಯಾಸ ಕೀರ್ತನೆ, ವ್ಯಾಸಪುತ್ರರಾದ ಶುಕಾಚಾರ್ಯರು ಭಾಗವತ ಕಥಾ ಕೀರ್ತನೆ ಮಾಡಿ ಉದ್ಧಾರ ಆದ. ಶ್ರವಣಂ ಕೀರ್ತನ ವಿಷ್ಣು ಪ್ರಹ್ಲಾದ ಸ್ಮರಣೆ. ಎಷ್ಟು ಕ್ಲೇಶ ಕೊಟ್ಟರೂ ಕೂಡ ಹಿರಣ್ಯಕಶಿಪು ಪ್ರಹ್ಲಾದ ಹರಿಸ್ಮರಣೆ ಬಿಡಲಿಲ್ಲ. ಪ್ರಹ್ಲಾದ ಸ್ಮರಣೆ ತದಂಘ್ರಿ ಭಜನೆ ಲಕ್ಷ್ಮೀ ಪಾದಸೇವನಂ. ಲಕ್ಷ್ಮೀದೇವಿ ಶ್ರವಣಂ ಪಾದಸೇವನಂ ಅರ್ಚನಂ ಪೃಥು ಪೂಜನೆ. ಶ್ರೀ ವಿಷ್ಣು ಶ್ರವಣೆ ಪರೀಕ್ಷಿತಭವತ್ ವೈಯಾಸ ಕೀರ್ತನೆ ಪ್ರಹ್ಲಾದ ಸ್ಮರಣೆ ತದಂಘ್ರಿ ಭಜನೆ ಲಕ್ಷ್ಮೀ ಪೃಥು ಪೂಜನೆ. ಷೋಡಶೋಪಚಾರ ಪೂಜಾ ಭಕ್ತಿ ಮಾಡಿದವನು ಪೃಥು ಚಕ್ರವರ್ತಿ. ಅವನು ವಿಶೇಷವಾಗಿ ದೇವರ ಪೂಜೆ ಮಾಡಿ ಎಲ್ಲ ಕಡೆ ಶಾಸನ ಹೊರಡಿಸಿದ್ದ, ಪ್ರತಿಯೊಂದು ಕಡೆ ಪೂಜೆ ನಡೀಬೇಕು ಅಂತ. ಪೃಥು ಪೂಜನೆ ವಂದನ. ಅಕ್ರೂರಸ್ತ್ವಭಿವಂದನೆ. ಅಕ್ರೂರ ಕೃಷ್ಣನ ಕರ್ಕೊಂಡು ಹೋಗಬೇಕು ಅಂತ ಬಂದಾಗ, ಗೋಕುಲಕ್ಕೆ ಬಂದಾಗ ಕೃಷ್ಣನ ಪಾದದ ಗುರುತು ನೋಡಿ ಒಂದೊಂದು ಹೆಜ್ಜೆಗೆ ನಮಸ್ಕಾರ ಮಾಡ್ತಾ ಇದ್ದ. ತನ್ನ ಹೆಜ್ಜೆಗಲ್ಲ, ಕೃಷ್ಣನ ಹೆಜ್ಜೆ ನೋಡಿದ ಕೂಡಲೇ ನಮಸ್ಕಾರ, ಕೃಷ್ಣನ ಹೆಜ್ಜೆ ನೋಡಿದ ಕೂಡಲೇ ನಮಸ್ಕಾರ. ಅಕ್ರೂರಸ್ತ್ವಭಿವಂದನೆ ಕಪಿಪತಿರ್ದಾಸ್ಯೆ. ದಾಸ್ಯ ಭಕ್ತಿ ಮಾಡಿದವನು ಹನುಮಂತ. ಕಪಿಪತಿರ್ದಾಸ್ಯೆ ಅಥ ಸಖ್ಯೇರ್ಜುನ. ಸಖ್ಯ ಭಕ್ತಿ ಮಾಡಿದ್ದು ಅರ್ಜುನ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ. ಹೇ ಕೃಷ್ಣ, ಹೇ ಯಾದವ, ಹೇ ಸಖೇತಿ ಅಂತ ಬರ್ತದೆ. ಸಖ್ಯ ಭಕ್ತಿ ಮಾಡಿದವನು ಅರ್ಜುನ. ಕೃಷ್ಣನನ್ನು ಸಖ ಅಂತ ಭಾವನೆ ಮಾಡಿಕೊಂಡಿದ್ದ.
ಆತ್ಮನಿವೇದನಂ, ಅದಕ್ಕೆ ಎರಡರ್ಥ. ನಮ್ಮ ದೇಹವನ್ನು ನಮ್ಮನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದು, ನಮ್ಮ ಜೀವನವನ್ನೇ ಭಗವಂತನಿಗೆ ಸಮರ್ಪಣೆ ಮಾಡಿಕೊಳ್ಳೋದು, ಅಥವಾ ನಮ್ಮೊಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಳ್ಳೋದು, ಎರಡೂ ಆಗ್ತದೆ. ಆತ್ಮನಿ ವೇದನಂ ಅಂದರೆ ನಮ್ಮೊಳಗೆ ಏನು ಮಾಡಿದಾನೋ ಒಳಗೆ ಪರಮಾತ್ಮ ಇದ್ದು ಮಾಡಿಸ್ತಿದ್ದಾನೆ ಅನ್ನೋ ಅನುಸಂಧಾನ. ಆತ್ಮ ಅಂತಂದರೆ ನನ್ನ ಹೆಂಡತಿ, ಮಕ್ಕಳು, ನಾನು, ನನ್ನ ದೇಹ ಎಲ್ಲ ದೇವರ ಸೇವೆಗೆ ಮೀಸಲು ಅಂತ ಮಾಡೋದು. ಒಂದು ರೀತಿ ಅನಂತೀರ್ಥಾಚಾರ್ಯದಕ್ಕೆ ನಿದರ್ಶನ. ತಮ್ಮ ಜೀವನವನ್ನೇ ಶ್ರೀನಿವಾಸನ ಸೇವೆಗೆ ಮುಡುಪಿಟ್ಬಿಟ್ಟಿದ್ದಾರೆ. ಆ ರೀತಿ ಅದೊಂದು ರೀತಿ ಆತ್ಮ ನಿವೇದನ ಅಂತ. ಆವಾಗ ಆತ್ಮ ನಿವೇದನ ಇದು 9 ವಿಧ ಭಕ್ತಿ. ಮಧ್ವಾಚಾರ್ಯ ಒಂದೊಂದು ಭಕ್ತಿ ಇದ್ದರೂ ಮೋಕ್ಷ ಆಗ್ತದೆ. ಮಧ್ವಾಚಾರ್ಯರು ಪರಿಪೂರ್ಣ ಭಕ್ತರು. 9 ವಿಧವಾದ ಭಕ್ತಿ ಇದೆ ಅನ್ನೋದನ್ನು ಅವರ ಮಧ್ವವಿಜಯ ಕಾವ್ಯದಿಂದ ನಾವು ತಿಳ್ಕೊಳ್ಬೋದು. ಶ್ರವಣಂ, ಮಧ್ವಾಚಾರ್ಯರಿಗೆ ಜ್ಞಾನ ಕಡಿಮೆ ಏನು, ಅವರು ಪೂರ್ಣ ಪ್ರಜ್ಞರು, ಸದಾ ಅವರ ಪ್ರಜ್ಞೆ ಪೂರ್ಣವಾಗಿಯೇ ಇದೆ. ಆದರೂ ಕೂಡ ಉತ್ತರ ಬದರಿಕಾಶ್ರಮಕ್ಕೆ ಹೋಗಿ ವೇದವ್ಯಾಸ ದೇವರಲ್ಲಿ ಶ್ರವಣ ಮಾಡಿದ್ದಾರೆ ಮಧ್ವಾಚಾರ್ಯ. ಇತಿಹಾಸ ಸುಂದರ ಪುರಾಣ ಸೂತ್ರ ಸತ್ಪ್ರಿಯ ಪಂಚರಾತ್ರ ನಿಜ ಭಾವ ಸಂಯುತಂ ಅಶೃಣೋದನಂತ ಹೃದನಂತ ತೋಚಿರಾತ್ ಪರಮಾರ್ಥಮಪ್ಯಗಣಿತಾಗಮಾವಲೇ. ಇತಿಹಾಸ, ಸೂತ್ರ, ಪುರಾಣ, ಅಗಣಿತಾರ್ಥ ಮಾವಲೇ, ವೇದ ಸಮೂಹ ಎಲ್ಲದರ ಅರ್ಥವನ್ನು ವೇದವ್ಯಾಸ ದೇವರಿಂದ ಮತ್ತೆ ಶ್ರವಣ ಮಾಡಿದರು. ಇದು ಶ್ರವಣ ಭಕ್ತಿ, ಅದನ್ನು ತೋರಿಸಿದ್ದಾರೆ. ದೊಡ್ಡ ಬದಿರಿಗೆ ಹೋದದ್ದು ಯಾಕೆ? ವೇದವ್ಯಾಸ ದೇವರ ಹತ್ರ ಶ್ರವಣ ಮಾಡಲಿಕ್ಕೆ. ಇನ್ನು ಶ್ರವಣಂ ಕೀರ್ತನಂ, ಕೀರ್ತನ ಭಕ್ತಿ ಅಂದರೆ ಮಧ್ವಾಚಾರ್ಯರು ಭಾಗವತವನ್ನು ಕೀರ್ತನೆ ಮಾಡ್ತಿದ್ರಂತೆ. ಹರಿಕಥಾ ಕೀರ್ತನ ಎಷ್ಟು ಚೆನ್ನಾಗಿ ಮಾಡ್ತಿದ್ರು. ಹರಿಕಥಾ ಕೀರ್ತನ ಅಂದರೆ ಅವದತ್ಸ ಕಥಾಮೃತ ಅಂಗಪಾಣೇ ಭಗವಾನ್ ಭಾಗವತೆ ಭವಾಪಹಂತ್ರೀ ಅನುಕೂಲ ಗುಣಸ್ವರಾದಿಭಾಜ ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನೇ. ಋಷಿಕೇಶ ತೀರ್ಥರು ಭಾಗವತದ ಶ್ಲೋಕವನ್ನು ಚೆನ್ನಾಗಿ ಹೇಳಬೇಕು, ಇವರು ಅರ್ಥ ವಿವರಣೆ ಮಾಡ್ತಾ ಹೋಗಬೇಕು ಮಧ್ವಾಚಾರ್ಯ. ಈ ರೀತಿ ಭಾಗವತ ಹರಿಕಥಾ ಕೀರ್ತನೆಯನ್ನು ನಿರಂತರವೂ ಮಾಡ್ತಾ ಇದ್ರು. ಇವರಿಗೆ ಹಾಡ್ಲಿಕ್ಕೆ ಬರ್ತಿತ್ತು, ಶ್ಲೋಕ ಹೇಳಲಿಕ್ಕೆ ಬರ್ತಿತ್ತು. ಋಷಿಕೇಶ ತೀರ್ಥರಿಗೆ ಒಂದು ಪುಣ್ಯ ಇರಲಿ ಅಂತ ಅವರಿಗೋಸ್ಕರ ಅವರಿಗೂ ಕೂಡ ಒಂದು ಅವಕಾಶ ಕೊಟ್ಟು ಅವರ ಕೈಯಿಂದ ಶ್ಲೋಕ ಹೇಳಿಸೋದು, ತಾವು ಪ್ರವಚನ ಮಾಡೋದು, ವಾಚನ ಪ್ರವಚನ ಹೀಗೆ ಮಾಡಿದ್ದಾರೆ ಮಧ್ವಾಚಾರ್ಯರು ಅಂತ. ಶ್ರವಣಂ ಕೀರ್ತನಂ. ಇನ್ನು ದ್ವಾದಶ ಸ್ತೋತ್ರ ಕೀರ್ತನೆ ಮಾಡಿಕೊಂಡು ಕೃಷ್ಣನ್ ತಂದು ಪ್ರತಿಷ್ಠೆ ಮಾಡಿದ್ದು ಸರ್ವವಿದಿತ. ಪಾದಸೇವನ ಅಂದರೆ ದೇವರ ಸೇವೆ ಮಾಡಿಕೊಂಡಿರೋದು, ಅವರ ಕೆಲಸ ಏನಿದೆ ಅದನ್ನು ಮಾಡಿಕೊಂಡಿರೋದು. ಶ್ರೀಮದಾಚಾರ್ಯರು ಬದರಿಕಾಶ್ರಮಕ್ಕೆ ಹೋದರು. ಅಲ್ಲಿ ವೇದವ್ಯಾಸ ದೇವರ ಹತ್ರ ಅಧ್ಯಯನ ಎಲ್ಲ ಮುಗಿದ ಮೇಲೆ ನಾರಾಯಣ ಋಷಿಗಳ ಆಶ್ರಮ ಅಂತ ಇನ್ನೊಂದಿದೆ. ಆಶ್ರಮಾಂತರಮವಾಪ್ಯ ಕೃಷ್ಣತಃ ಶ್ರಾವ್ಯಮೇಷ ಸಕಲಂಚ ಶುಶ್ರುವಾನ್. ಇನ್ನೊಂದು ಆಶ್ರಮ ನಾರಾಯಣ ಋಷಿಗಳ ಆಶ್ರಮಕ್ಕೆ ಹೋಗಿ ಅಲ್ಲಿಂದಲೂ ಕೂಡ ಶ್ರಾವ್ಯಮೇಷ ಸಕಲಂಚ ಶುಶ್ರುವಾನ್ ಕೇಳಿದರು. ಆಮೇಲೆ ಆಯಿತು, ಮುಗೀತು ಪಾಠ ಎಲ್ಲ, ನೀವು ಹೋಗ್ರಿ ಅಂತ ಕೊಟ್ಟು ಕಳಿಸಿದರು ನಾರಾಯಣ ಋಷಿಗಳು ಮತ್ತು ವೇದವ್ಯಾಸ ದೇವರು. ಏನು ಹೇಳಬೇಕು ಮಧ್ವಾಚಾರ್ಯ, ನಾನು ಬಂದಿದ್ದೀನಿ ಮತ್ತು ನಾನು ವಾಪಸ್ ಬೆಟ್ಟ ಇಳಿದು ಹೋಗೋದಿಲ್ಲ ಅಂದರು. ಭವತೋ ರಿತ ಸತತ ಸೇವನಾಮೃತೆ ಮಮ ಮಂತು ಮಸ್ತು ಭಗವನ್ನನುಗ್ರಹ. ನಿಮ್ಮ ಸೇವೆ ಮಾಡಿಕೊಂಡು ಇಲ್ಲೇ ಇರ್ತೀನಿ. ನಲಭೇಯ ವಲ್ಲಭ ತಮೇದೃಶಂ ಸುಖಂ. ನಿಮ್ಮ ದೇವರ ಸೇವೆ ಅಂಥ ಸುಖ ಜಗತ್ತಿನಲ್ಲಿ ಮತ್ತೆ ಯಾವುದೂ ಇಲ್ಲ, ನಾನು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ ಅಂತಂದಾಗ, ನೀವು ನಮ್ಮ ಸೇವೆ ಮಾಡೋದು ಬೇಡ, ನಿಮಗೆ ಬೇರೆ ಸೇವೆ ಹೇಳ್ತೀನಿ ಅಂತ. ಏನು ಪಾದ ಸೇವನ ಅಂತಂದರೆ ನನ್ನ ಪಾದಗಳೇನಿದೆ, ಪಾದ ಅಂದರೆ ಪದಾನಾಂ ಸಮೂಹ ಪಾದಂ, ಬ್ರಹ್ಮಸೂತ್ರಗಳೇನಿದೆ ಆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೀರಿ, ಇದೇ ಪಾದ ಸೇವನ. ಕುರುಸೂತ್ರ ಭಾಷ್ಯಂ ಅವಿಲಂಬಿತಂ ವ್ರಜೇ ಸುಮತೇನ ಯೋಜಯ ಕವೇ ಶ್ರುತಿ ಸ್ಮೃತಿ. ಈಗ ಬ್ರಹ್ಮಸೂತ್ರದ ಮೇಲೆ ಅಪಭಾಷ್ಯಗಳೆಲ್ಲ ಬಂದು ಹೋಗಿದೆ, ಸರಿಯಾಗಿ ಅರ್ಥ ಆಗ್ತಾ ಇಲ್ಲ.
ನೀವು ಸೂತ್ರ ಭಾಷ್ಯ ರಚನೆ ಮಾಡಿರಿ, ಇದೇ ಪಾದ ಸೇವನೆ ಅಂತ ಕೊಟ್ಟು ಕಳಿಸಿದ್ವಿ. ಪಾದ ಸೇವನಂ ಅರ್ಚನಂ ಅದು ಮಧ್ವವಿಜಯದಲ್ಲಿ ಬಂದಿದೆ. ಮಧ್ವಾಚಾರ್ಯರು ದೇವರ ಪೂಜೆ ಹೇಗೆ ಮಾಡ್ತಾ ಇದ್ದರು? ನಾವೆಲ್ಲರೂ ದೇವರ ಪೂಜೆ ಮಾಡ್ತೀವಿ. ಮಧ್ವಾಚಾರ್ಯರ ದೇವರ ಪೂಜೆ ವೈಶಿಷ್ಟ್ಯಪೂರ್ಣ. ಅವರು ಇವತ್ತು ದೇವರ ಪೂಜೆ ಮಾಡಿದರೆ ಮರುದಿವಸ ಸೂರ್ಯೋದಯದ ಒಳಗಡೆ ನಿರ್ಮಾಲ್ಯ ವಿಸರ್ಜನೆ ಮಾಡಬೇಕು. ಕ್ರಮ ಹಾಗೆ ಅವತ್ತವತ್ತೂ ಮಾಡಿಬಿಡ್ತಾರೆ. ಮರುದಿವಸ ಸೂರ್ಯೋದಯದ ಒಳಗಡೆ ಹೇಳಲಿಕ್ಕೆ ಆಗದೇ ಇದ್ದರೆ ಅಂತ ಅವತ್ತೇ ಮಾಡ್ತಾರೆ. ಮಧ್ವಾಚಾರ್ಯರು ಹಿಂದಿನ ದಿವಸ ಪೂಜೆ ಮಾಡಿದ ಅನಂತರದಲ್ಲಿ ಮಾರನೇ ದಿವಸ ನಿರ್ಮಾಲ್ಯ ವಿಸರ್ಜನೆ ಮಾಡುವಾಗ ಸಾಲಿಗ್ರಾಮ ಸಂಪುಟದಿಂದ ಹೂವು ತುಳಸಿ ತೆಗೆದಿಟ್ಟರೆ ಅದರಿಂದ ಅಮೃತ ಸುರಿತಾ ಇತ್ತಂತೆ. ಅಮೃತಮಪಿ ನಿರೀಕ್ಷಾ ಸ್ರಾವಿ ನಿರ್ಮಾಲ್ಯ ಸೂನೆ ಧೃತಮಿದಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯಾ. ಲೌಕಿಕರು ಶಿಷ್ಯರೆಲ್ಲ ಪೂಜೆ ಕೂತಿದ್ರು. ಸಾಲಿಗ್ರಾಮ ಸಂಪುಟ ಮುಚ್ಚಳ ತೆಗೆದು ಆ ಹೂವು ತುಳಸಿ ತೆಗೆದಿಡುವಾಗ ದ್ರವ ಸುರಿಬೇಕು. ತುಪ್ಪ ಸುರಿದಾಗಿ ಸುರಿತಿತ್ತಂತೆ. ಅವರೆಲ್ಲ ಮಾತಾಡ್ಕೊಳ್ಳೋದು, ಇದೇನಿದು ತುಪ್ಪ ಸುರಿತಾ ಇದೆಯಲ್ಲ ಹೂವಿನಿಂದ ತುಳಸಿಯಿಂದ ಅಂತಂದರೆ, ಗೊತ್ತಿದ್ದ ಶಿಷ್ಯರು ಹೇಳಿದ್ರಂತೆ, ಇದು ಧೃತ ಅಲ್ಲ, ಇದು ಅಮೃತ. ಇದು ಮಧ್ವಾಚಾರ್ಯರು ಪೂಜೆ ಮಾಡಿದರೆ ಆ ನಿರ್ಮಾಲ್ಯದಿಂದ ಅಮೃತ ಸುರಿತದೆ. ಅಮೃತಮಪಿ ನಿರೀಕ್ಷಾ ಸ್ರಾವಿ ನಿರ್ಮಾಲ್ಯ ಸೂನೆ ಘೃತಮಿದಮಿತಿ ಸದ್ಯೋ ಭ್ರಾಂತಿ ಮಂತೋಪಿ ಶಿಷ್ಯಾ ಸೃದಧುರಧಿಕ ವಾಕ್ಯೈಃ ವಿಭ್ರಮಾಸ್ತಚ್ಚ ಪಶ್ಚಾತ್ ಅನುದಿನಮೃತಾನ್ನೈಸ್ತಸ್ಯ ಸೇವ್ಯಸ್ಯ ಶಕ್ತ್ಯಾ. ಆಮೇಲೆ ಇವರೆಲ್ಲ ಶಿಷ್ಯರು ಹೇಳಿದ ಮೇಲೆ ವಿಭ್ರಮಾಹ, ಅವರಿಗೆ ಭ್ರಮೆ ಹೋಯಿತು. ಇದು ತುಪ್ಪ ಅನ್ನೋ ಭ್ರಮೆ ಹೋಗಿ ತಸ್ಯ ಸೇವ್ಯಸ್ಯ ಶಕ್ತ್ಯಾ, ಸೇವ್ಯನಾದಂಥ ಪರಮಾತ್ಮನ ಸನ್ನಿಧಾನ ಅಷ್ಟಿರ್ತಿತ್ತು. ಮಧ್ವಾಚಾರ್ಯ ಪೂಜೆ ಮಾಡಿದರೆ ಇವರ ಪೂಜೆನೂ ಅಂಥದ್ದು. ನಿರ್ಮಾಲ್ಯ ತುಳಸಿ ಇದು ತುಪ್ಪ ಸುರಿದ ಹಾಗೆ ಅಮೃತವನ್ನು ಸುರಿಸ್ತಾ ಇತ್ತಂತೆ. ಅಂಥದ್ದು ಮಧ್ವಾಚಾರ್ಯರ ಪೂಜೆ. ಅರ್ಚನಂ ಮತ್ತು ಇನ್ನೂ ವರ್ಣನೆ ಮಾಡಿದ್ದಾರೆ. ಪೂಜಾ ಅಂತಂದರೆ ಷೋಡಶೋಪಚಾರ ಪೂಜೆ, 6 ಅನೌಪಚಾರಗಳು. ಮಧ್ವಾಚಾರ್ಯ ಪೂಜೆ ಮಾಡಿದರೆ ವ್ಯರಹಯದ ಗುಣಾನ್ ದ್ವಾತ್ರಿಂಶದಾಗ ಪುರೋಗಾನ್. 32 ಅಪರಾಧ ಬರುವ ಸಾಧ್ಯತೆ ಉಂಟು ಪೂಜೆ ಮಾಡುವಾಗ. 32 ಅಪರಾಧಗಳು. ಎಲ್ಲೋ ತಲೆ ಮುಟ್ಕೋತೀವಿ, ಹಾಗೆ ಸಾಲಿಗ್ರಾಮ ಮುಟ್ತೀವಿ, ಇಂಥದ್ದೆಲ್ಲ ನಡೀತಾ ಇರ್ತದೆ. ಒಟ್ಟು 32 ಅಪರಾಧ ಹೇಳಿದ್ದಾರೆ. ಪೂಜೆಯಲ್ಲಿರೋದು 22 ಉಪಚಾರ, ಷೋಡಶ ಉಪಚಾರಗಳು, 6 ಅನುಪಚಾರ. ಷಡಪಿ ಪರಮಭಕ್ತಿ ಅನುಪಚಾರ ನಿದೇಶ. 6 ಅನುಪಚಾರ, ಮೊದಲು 16 ಉಪಚಾರಗಳು. ಇದನ್ನು ಸಮರ್ಪಣೆ ಮಾಡಿ 22 ಉಪಚಾರಗಳಿಂದ ದೇವರ ಪೂಜೆ ಮಾಡ್ತಿದ್ರು. ವ್ಯರಹಯ ಗಗುಣಾನ್ ದ್ವಾತ್ರಿಂಶದಾಗ ಪುರೋಗಾನ್. 32 ಅಪರಾಧದಲ್ಲಿ ಒಂದೂ ಬರದಂತೆ ಪೂಜೆ ಮಾಡ್ತಿದ್ರು. ನಮ್ಮ ಪೂಜೆಗಳಲ್ಲಿ ಹೇಗಿರ್ತದೆ, ಪೂಜೆ ಮಾಡಿದರೆ 22 ಉಪಚಾರ, 32 ಅಪರಾಧ. ಪೂಜೆ ಉಪಚಾರಗಳ ಕಡಿಮೆ, ಅಪರಾಧ ಜಾಸ್ತಿ. ಅಷ್ಟು ಆಗಿಬಿಟ್ರೆ ಮಧ್ವಾಚಾರ್ಯ ಪೂಜೆ ಮಾಡುವಾಗ ವ್ಯರಹಯತೆ, ಒಂದೇ ಒಂದು ದ್ವಾತ್ರಿಂಶದ ಅಪರಾಧಗಳು ಬರದಂತೆ, ಒಂದು ಅಪರಾಧವು ಬರದಂತೆ ಅವರ ಪೂಜೆ ಅಂತ ವರ್ಣನೆ ಮಾಡಿದ್ದಾರೆ. ಅಷ್ಟು ಶ್ರದ್ಧೆಯಿಂದ ಪೂಜೆ ಮಾಡಬೇಕು. ಇನ್ನು ಅರ್ಚನಂ ವಂದನಂ ನಮಸ್ಕಾರ. ಮಧ್ವವಿಜಯದಲ್ಲಿ ಅದನ್ನು ಉಲ್ಲೇಖ ಮಾಡಿ. ನಹಿ ಹರಿಂ ಸತತಂ ನಮತ್ಯಸೌ ನ ಚ ನ ಪಶ್ಯತಿ ನಾಪಿ ನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತೆ. ಒಂದು ಕ್ಷಣ ನಮಸ್ಕಾರ ಮಾಡದೇ ಇರೋದು ಅಂತಿಲ್ಲ. ಪ್ರತಿ ಕ್ಷಣ ಮಧ್ವಾಚಾರ್ಯರು ನಮಸ್ಕಾರ ಮಾಡ್ತಾ ಇರ್ತಾರೆ ಮನಸ್ಸಿನಲ್ಲಿ. ನಹಿ ಹರಿಂ ಸತತಂ ನನಮತ್ಯಸೌ. ಒಂದು ಕ್ಷಣವೂ ಕೂಡ ನ ನಮತೀತಿ ನಹಿ, ನ ಪಶ್ಯತೀತಿ ನಹಿ. ಅವ್ರು ನೋಡೋದಿಲ್ಲ ಅಂತಿಲ್ಲ, ನಮಸ್ಕಾರ ಮಾಡೋದಿಲ್ಲ ಅಂತಿಲ್ಲ. ಆದರೂ ಉಡುಪಿ ತನಕ ಹೋಗಿ ಅನಂತೇಶ್ವರ ದೇವಾಲಯದಲ್ಲಿ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಸುಹಯಮೇಧ ಗಣಾತಿಶಯಾಲವೋ ಹರಿನಮಸ್ಕೃತಯಸ್ಸು ಕೃತಾ ಇಮಾಃ ಇತಿ ಸುರೈರಪಿ ಭೂಸುರಮಂಡಲೈಃ ಸಮನಮತ್ಸಸ ವಿಸ್ಮಯಮೀಕ್ಷಿತಃ. ನಮಗೆ 16 ಸರ್ಗ ಬಾಯಲ್ಲಿ ಕಲಿಸಿದ್ರು. ಈ ವಯಸ್ಸಾಗಿ ಮತ್ತೆ 16 ಸರ್ಗ, ಪ್ರತಿಯೊಂದು ಶ್ಲೋಕ ಬಾಯಿಪಾಠ ಕಲಿಬೇಕು ಅಂತ ಕಲಿಸಿದ್ರು. ಆವಾಗ
ಅಷ್ಟು ಮಧ್ವವಿಜಯ ಅಂದರೆ ಅಂಥದ್ದು. ಪ್ರತಿನಿತ್ಯ ಮಧ್ವವಿಜಯ ಪಾರಾಯಣ ಮಾಡ್ಕೊಂಡಿರೋರು ಇದ್ದರು, 16 ಸರ್ಗ. ಅಷ್ಟು ಬಾಯ್ಪಾಠ ಬರ್ತಿತ್ತು, ಎಲ್ಲಿ ಕೇಳಿದ್ರಲ್ಲಿ. ಆ ರೀತಿ ಹಿಂದಿನವರು ಹಿರಿಯರು ಬಹಳ ಒತ್ತಾಯ ಮಾಡಿ ಕಲಿಸ್ತಾ ಇದ್ರು, ಅಷ್ಟು ಕಲಿಬೇಕು ಬಾಯಿಯಲ್ಲಿ ಅಂತ. ಹೀಗೆ ವಂದನಂ, ಅವರ ನಮಸ್ಕಾರ ಅಂದರೆ ಒಂದು ನಮಸ್ಕಾರ ಹಾಕಿದರೆ ಸ್ವಯಮೇಧ ಗಣಾತಿಶಯಾಳವಃ, 100 ಅಶ್ವಮೇಧ ಯಾಗ ಮಾಡಿದರೆ ಎಷ್ಟು ಪುಣ್ಯವೋ ಅದಕ್ಕಿಂತ ಹೆಚ್ಚು ಪುಣ್ಯ ಬರ್ತದೆ. ಅದು ಜಗತ್ತಿಗೆ ತೋರಿಸ್ಲಿಕ್ಕೋಸ್ಕರ ನಮಸ್ಕಾರ ಮಾಡ್ತಾರೆ. ಇಲ್ಲದಿದ್ರೆ ಯಾವಾಗಲೂ ಮಾಡ್ತಾನೇ ಇರ್ತಾರೆ. ಅರ್ಚನಂ ವಂದನಂ ದಾಸ್ಯಂ. ದಾಸ್ಯ ಭಕ್ತಿ ಅಂತಂದರೆ ಅವರ ಆಜ್ಞಾ ಪರಿಪಾಲನೆ ಮಾಡೋದೇ ದಾಸ್ಯ. ಮಧ್ವಾಚಾರ್ಯ ಆಜ್ಞೆ ಏನಿತ್ತು, ಹೋಗ್ರಿ, ಬೇಡ ಇಲ್ಲಿ ಬಟ್ಟೆ ಇಳಿದು ಹೋಗ್ರಿ ಅಂತಂದಾಗ ಬಂದು ಭಾಷ್ಯ ರಚನೆ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿದರು. ಇದು ದಾಸ್ಯ ಭಕ್ತಿ. ದಾಸ್ಯಂ. ಸಖ್ಯಂ, ಸಣ್ಣ ವಯಸ್ಸಿನಲ್ಲಿ ಯಾವುದೋ ಮದುವೆ ಮನೆಗೆ ಹೋಗಿದ್ದರಂತೆ, ವಾಸುದೇವನ ಕರ್ಕೊಂಡು ತಂದೆ ತಾಯಿಗಳು. ಅವರೆಲ್ಲ ಬಂಧುಗಳು ಸೇರಿದಾಗ ಪರಸ್ಪರ ಮಾತುಕತೆ ಅದರಲ್ಲಿ ತೊಡಗಿಬಿಟ್ರು. ಈ ಮಗುನ ಕೇಳೋರೇ ಇಲ್ಲ. ಬಂಧುಗಳು ಸೇರಿದರೆ ಹಾಗೆ ಆಗ್ತದೆ, ಮಕ್ಕಳ ಬಗ್ಗೆ ನಿರ್ಲಕ್ಷ್ಯ, ಬಂದವ್ರ ಬಗ್ಗೆ ಮಾತು. ಈ ಮಗು ನನ್ನ ಕಡೆ ಯಾರೂ ಲಕ್ಷ್ಯ ಕೊಡ್ತಾ ಇಲ್ಲ ಅಂತ ಮನೆಯಿಂದ ಹೊರಟು ಬಿಡ್ತು. ಹೋದರೂ ಲಕ್ಷ್ಯ ಇಲ್ಲ. ಉಡುಪಿಯವರೆಗೆ ಒಂದು ಸಣ್ಣ ಮಗು ಬಂದಿದೆ ಅಂತೆ, 3ನೇ ವರ್ಷ. 3 ವರ್ಷದ ಹುಡುಗ ನಡ್ಕೊಂಡು ಉಡುಪಿ ದಾರಿ ಹಿಡಿದು ಹೋಗ್ಬಿಟ್ಟಂತೆ. ಇಷ್ಟೋ ಹೊತ್ತಾದ್ಮೇಲೆ ಮಗುವಿನ ನೆನಪು ಬಂಧುಗಳಿಗೆ. ಅಲ್ಲಿವರೆಗೆ ಹರಟೆಯಲ್ಲಿ ತೊಡಗಿದ್ರು. ನಂತರ ಅದ್ರ ಮಗು ಇಲ್ಲ. ಎಲ್ಲಿ ಹೋಯ್ತು ಅಂತಂದಾಗ ಹಿಂಗೆ ಹೋಗ್ತಾ ಇತ್ತು ಅಂತ ಯಾರೋ ಹೇಳಿದರು. ಮಧ್ಯಗೇಹ ಭಟ್ರು ಉಡುಪಿವರೆಗೆ ಹುಡುಕೊಂಡು ಬಂದ್ರಂತೆ. ಅಲ್ಲಿ ಬಂದರೆ ಅನಂತೇಶ್ವರ ದೇವಾಲಯದಲ್ಲಿ ನಮಸ್ಕಾರ ಮಾಡ್ತಾ ಇದ್ದ ಮಗು ಹೇಗೆ ಬಂದಿಯೋ ನೀನು ಅಲ್ಲಿಂದ ಒಬ್ಬನೇ? ಅಲ್ಲೆಲ್ಲ ಕಾಡು ಜಾಸ್ತಿ, ಉಡುಪಿ ಕಡೆ ಕಾಡು, ಬಹಳ ಕಾಡು ದಾರಿ. ಆವಾಗಂತೂ ಬಹಳ ಕಾಡೆ. ಇಂಥ ಕಾಡು ದಾರಿಯಲ್ಲಿ ಒಬ್ಬನೇ ಹೇಗೆ ಬಂದಿಯೋ? ನಾವೇ ಒಬ್ಬೊಬ್ಬರು ಸಂಚಾರ ಮಾಡೋದಿಲ್ಲ ಅಂತ ಕೇಳಿದರೆ, ನಾನೊಬ್ಬನು ಬರಲೇ ಇಲ್ವಲ್ಲ ಅಂತ ಹೇಳ್ತಿರ್ತಾರೆ. ನಾನೊಬ್ಬನು ಬರಲಿಲ್ಲ, ಮತ್ತು ಯಾರಿದ್ರು ನಿನ್ನ ಜೊತೆಗೆ ಅಂದರೆ, ನನ್ನ ಜೊತೆಗೆ ಭಗವಂತ ಇದ್ದ, ವಿಷ್ಣು ಇದ್ದ. ವಿಷ್ಣು ನಾನು ಇಬ್ಬರು ಸೇರಿ ಬಂದಿದ್ದೀವಿ ಅಂತ ಮಗು ಹೇಳ್ತಂತೆ. ನಾನು ಸಖಾ ಮಮಕಾನನಗೋ ವಿಭು. ಅಲ್ಲೆಲ್ಲ ಒಂದೊಂದು ದೇವಾಲಯಕ್ಕೆ ಬಂದಾಗ ಅಲ್ಲಿದ್ದ ದೇವರೆಲ್ಲ ಜೊತೆಗೆ ಬರ್ತಾ ಇದ್ರಂತೆ ವಾಸುದೇವನ ಜೊತೆಗೆ. ನನ್ನ ಸಖಾ ಮಮಕಾನನಗೋ ವಿಭು ಅಂತ ಸಖ್ಯ ಭಕ್ತಿಯನ್ನು ಹೇಳಿದ್ದಾರೆ. ಆತ್ಮನಿವೇದನಂ, ಕೊನೆಯದ್ದು ಆತ್ಮನಿವೇದನ. ಏನು ಮಾಡಿದರೂ ನನ್ನೊಳಗೆ ಭಗವಂತ ಇದ್ದಾನೆ ಅನ್ನೋ ಅನುಸಂಧಾನ ಇರ್ತಿತ್ತು ಅವರಿಗೆ. ಉತ್ತರ ಬದರಿಕಾಶ್ರಮಕ್ಕೆ ಹೋಗುವಾಗ ಗಂಗಾ ನದಿ ದಾಟಿ ಹೋದರು. ಆವಾಗ ಆ ಕಡೆ ಭಾಗದಲ್ಲಿ ಮುಸ್ಲಿಮ್ಗಳು, ಈ ಕಡೆ ಭಾಗದಲ್ಲಿ ಹಿಂದೂಗಳು ಏನೋ ಒಂದು ಸ್ವಲ್ಪ ಜಗಳ ಆಗಿ ದೋಣಿಗಳೆಲ್ಲ ಬಂದ್ ಮಾಡಿಬಿಟ್ಟಿದ್ರಂತೆ. ದೋಣಿ ಇಲ್ಲ, ಏನಿಲ್ಲ. ಆದರೆ ಇವ್ರಿಗೆ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿವರೆಗೆ ಬಂದಾಗಿದೆ, ಬದರಿಕಾಶ್ರಮಕ್ಕೆ ಹೋಗಬೇಕು, ದೋಣಿ ಬಿಡ್ತಾ ಇಲ್ಲ. ಆ ಕಡೆ ಈ ಕಡೆ ಜಗಳ ಆಗಿದೆ, ಬಿಡ್ತಾ ಇಲ್ಲ ಅಂತ. ಆ ಕಡೆ ತುರುಕು ರಾಜ, ಈ ಕಡೆ ಹಿಂದೂಗಳು. ಮಧ್ವಾಚಾರ್ಯ ಹೇಳಿದ್ರಂತೆ, ಇಷ್ಟು ದೂರ ಬಂದಿದ್ದೀವಿ, ಹಾಗೆ ಹೋದರೆ ಸರಿಯಲ್ಲ, ನಾನು ನದಿ ಮೇಲೆ ನಡ್ಕೊಂಡು ಹೋಗ್ತೀನಿ ಅಂದ್ರಂತೆ. ಆ ಶಕ್ತಿ ಇತ್ತು ಮಧ್ವಾಚಾರ್ಯ. ಅದೇ ಒಂದು ಟಾಪಿಕ್ ಹೇಳಬೇಕು. ಅಷ್ಟ ಸಿದ್ಧಿಗಳಿತ್ತು. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ನೀಸಿತ್ವಂ ವಸಿತ್ವಂತೆ ಅಷ್ಟಸಿದ್ಧೆ. ಅಷ್ಟನ್ನು ನಾರಾಯಣ ಪಂಡಿತಾಚಾರ್ಯ ತೋರಿಸ್ತಾರೆ. ಒಂದೊಂದು ರೀತಿಯಿಂದ ನೋಡಬೇಕು. ನನಗೆ ನದಿ ಮೇಲೆ ನಡ್ಕೊಂಡು ಹೋಗ್ಲಿಕ್ಕೆ ಬರ್ತದೆ, ನಾನು ನಡ್ಕೊಂಡು ಹೋಗ್ತೀನಿ ಅಂದರು. ಶಿಷ್ಯರು ಕೇಳಿದರು, ನೀವು ಹೋಗ್ತೀರಿ, ನಮ್ಮ ಗತಿ ಏನು ಅಂತ. ನನ್ನ ಬೆನ್ನು ಹಿಡೀರಿ, ನಾನು ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ನಿಮ್ಮ ಬೆನ್ನು ಒಬ್ಬರು ಹಿಡಿಬೋದು, ಉಳಿದವ್ರು ಏನು ಮಾಡಬೇಕು? ನನ್ನ ಬೆನ್ನು ಹಿಡಿದವ್ರ ಬೆನ್ನು ಇನ್ನೊಬ್ರು ಹಿಡೀರಿ, ಅವ್ರ ಬೆನ್ನು ಇನ್ನೊಬ್ರು ಹಿಡೀಲಿ. ಒಬ್ಬರ ಬೆನ್ನಿಗೆ ಒಬ್ಬರು ಬೀಳ್ರಿ, ಒಬ್ಬರಾದ್ಮೇಲೆ ಒಬ್ಬರನ್ನ ಹೀಗೆ ಬೆನ್ನಿಗೆ ಬೀಳಿ ನಾನು ನಿಮ್ಮನ್ನೆಲ್ಲರೂ ನದಿ ದಾಟಿಸಿಬಿಡ್ತೀನಿ ಅಂತ. ಟ್ರೈನ್ ಹಾಗೆ ಚೈನ್ ಅಂತೆ, ಒಬ್ಬರ ಬೆನ್ನಿಗೆ ಒಬ್ಬರು ಹಿಡ್ಕೊಂಡ್ರು, ಎಲ್ಲರನ್ನೂ ದಾಟಿಸಿಬಿಟ್ರು. ಮಧ್ವಾಚಾರ್ಯ ಎಲ್ಲರನ್ನೂ ದಾಟಿಸಿದ್ರು, ಆ ಗಂಗಾ ನದಿ ದಾಟಿಸಿದ್ರು. ಅಲ್ಲಿ ಆಶ್ಚರ್ಯ ಆಯಿತು ಆ ತುರುಕರಾಜನಿಗೆ. ಅವರೆಲ್ಲ ವಾರು ಹೊಡಿರಿ ಅಂತ ಬಂದರು, ಆಯುಧ ಹಿಡ್ಕೊಂಡು ಸ್ತಬ್ಧಗೊಳಿಸಿಬಿಟ್ರು ಮಧ್ವಾಚಾರ್ಯ. ಇದನ್ನು ನೋಡಿ ಆ ತುರುಕ ರಾಜ ಕೇಳ್ತಾನೆ, ಯಾರು ನೀವು? ನದಿ ಮೇಲೆ ನಡ್ಕೊಂಡು ಬಂದ್ರಿ, ಇಷ್ಟು ಜನರನ್ನು ಕರ್ಕೊಂಡು ಬಂದ್ರಿ, ನಮ್ಮವರ ಆಯುಧಗಳನ್ನೆಲ್ಲ ಸ್ತಬ್ಧಗೊಳಿಸಿದ್ರಿ, ಏನಿದೆ ನಿಮ್ಮ ವೈಶಿಷ್ಟ್ಯ ಅಂತ ಕೇಳಿದರೆ, ನಮ್ಮದೇನೂ ಅಲ್ಲ ಅಂದರು. ಯೋಸೌ ದೇವೋ ವಿಶ್ವದೀಪ ಪ್ರದೀಪ್ತ ಕುರ್ಮಃ ಸರ್ವಂ ತತ್ವರಾನುಗ್ರಹೇಣ ಯಾಮಸ್ತಾವತ್ತೂರ್ಣಮಾಶಾಮುದೀಚಿ ಇತ್ಯಾದ್ಯಂ ತದ್ಭಾಷೆಯ ಚಿತ್ರವಾಕ್ಯಂ.
ಅವನ ಭಾಷೆಯಲ್ಲಿ, ಉರ್ದು ಭಾಷೆಯಲ್ಲಿ ಬಹಳ ವಿಶಿಷ್ಟವಾಗಿ ಹೇಳಿದ್ರಂತೆ. ನಮ್ಮದೇನು ಪ್ರಭಾವ ಇಲ್ಲ, ನಮ್ಮದು ತಿಳ್ಕೋಬೇಡ, ಇಡೀ ಜಗತ್ತನ್ನೇ ಬೆಳಗಿಸ್ತಕ್ಕಂಥ ಪರಮಾತ್ಮನ ಅನುಗ್ರಹ ನಮಗಿದೆ, ಅವನ ಅಂತರ್ಯಾಮಿಯಾಗಿದ್ದಾನೆ, ಅವನು ನಡ್ಕೊಂಡು ಬಂದ, ನಾವು ನಡೆದ ಹಾಗೆ ಕಾಣಿಸ್ತೀನಿ ನಿನಗಷ್ಟೇ, ಅವನು ನಡೆದಂತೆ ನಡೆಯುವವರು, ನುಡಿದಂತೆ ನುಡಿಯುವವರು ನಾವು ಅಂತ ಅವನಿಗೆ ತತ್ವ ಹೇಳಿ ಮುಂದೆ ಹೋಗಿದ್ದಾರೆ ಆಚಾರ್ಯರು. ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣು ಭಕ್ತಿ ನವಲಕ್ಷಣ ಅಂತ ಭಾಗವತದಲ್ಲಿ ಹೇಳಿದಾಗೆ ನವವಿಧ ಭಕ್ತಿಯನ್ನು ಆಚಾರ್ಯರು ಸಂಪೂರ್ಣ ಭಕ್ತರಾಗಿದ್ದರು ಅನ್ನೋದನ್ನು ನಾರಾಯಣ ಪಂಡಿತಾಚಾರ್ಯರು ತೋರಿಸಿದ್ದಾರೆ. ಇದು ಅವರು ಭಕ್ತರು ಅನ್ನೋದು ಸರಿ. ನಮಗೇನು ಮಾಡಬೇಕು ಆಚಾರ್ಯರು, ನಮ್ಮ ಮೇಲೆ ಅನುಗ್ರಹ ಏನು ಮಾಡಿದ್ದಾರೆ, ಜಗತ್ತಿಗೆ ಏನು ಮಾಡಿದ್ದಾರೆ, ತಾವು ಭಕ್ತರಾದರು, ಜಗತ್ತಿಗೆ ಮಾಡಿದಂಥ ಉಪಕಾರ ಏನು ಅಂತಂದರೆ ಅದನ್ನು ಹೇಳಿದ್ದಾರೆ. ಇತಿ ವಿವಿಧ ಗೋಧಾರ ವಾರೇರ್ವಿಶಾರದ ವಾರಿದೋ ಹರಿಪದರತೋ ವಿದ್ಯಾ ವಿದ್ಯುತ್ ಪ್ರದೀಪಿತ ದಿಗ್ಮುಖ ಭವಭಯಮಹಾಧರ್ಮೋತ್ತಪ್ತಂ ಸದಂಘ್ರಿಪಮಂಡಲಂ ಸಫಲ ಸುಮನಃ ಸಾಂದ್ರಾನಂದಂ ವ್ಯಧಾದ ವಿಪಲ್ಲವಂ. ಜಗತ್ತಿಗೆ ಅವರು ಮಾಡಿದ ಉಪಕಾರ ಏನು ಅಂತಂದರೆ, ಇಡೀ ಜಗತ್ತು ಮಧ್ವಾಚಾರ್ಯರು ಅವತಾರ ಮಾಡೋ ಕಾಲಕ್ಕೆ ಒಂದು ಒಣ ತೋಟ ಆದ ಹಾಗಾಗಿತ್ತು. ಒಣಗಿ ಹೋದಂಥ ಉದ್ಯಾನ, ಒಣಗಿ ಹೋದ ಪುಷ್ಪೋದ್ಯಾನ, ಒಂದು ಹೂ ತೋಟ ಮಾಡ್ಕೊಂಡಿರ್ತೀವಿ, ಎಲ್ಲ ಒಣಗಿ ಹೋಯಿತು, ಚಿಗುರಿಲ್ಲ, ಹೂವಿಲ್ಲ, ಹಣ್ಣಿಲ್ಲ, ಏನು ಶೋಭೆ, ಎಲ್ಲ ಒಣಗಿ ಹೋಗಿದೆ, ಹಸಿರಿಲ್ಲ, ಹಸಿರೆಲೆನೇ ಇಲ್ಲ. ಆ ರೀತಿ ಜಗತ್ತಿನ ಪರಿಸ್ಥಿತಿ. ಆವಾಗ ಮಧ್ವಾಚಾರ್ಯರು ಮೋಡದಂತೆ ಬಂದರು. ಮಧ್ವಪವ ಸ್ವಧಾರಾಯ ಪರ್ಜನ್ಯೋ ವೃಷ್ಟಿಮಾ ಈವ. ಪರ್ಜನ್ಯ ಅಂದರೆ ಮೋಡ, ಮೋಡದಂತೆ ಮಧ್ವಾಚಾರ್ಯ ಬಂದರು. ಮೋಡ ಏನು ಮಾಡ್ತದೆ? ಇತಿ ವಿವಿಧ ಗೋಧಾರ ವಾರೈಹಿ. ಗೋ ಅಂದರೆ ನೀರು, ನೀರಿನ ಧಾರೆ ಸುರಿಸ್ತದೆ ಮೋಡ. ಮಿಂಚು ಮಿಂಚು ಬರ್ತದೆ ಮೋಡದಿಂದ, ಗುಡುಗು ಬರ್ತದೆ. ಆ ರೀತಿ ಮಧ್ವಾಚಾರ್ಯರು ಮೋಡದ ಹಾಗೆ ಬಂದರು. ಇತಿ ವಿವಿಧ ಗೋಧಾರಾವಾರೈಹಿ. ವಿವಿಧವಾದ ಮೋಡದಿಂದ ಸುರಿಯೋದು ಒಂದೇ ರೀತಿ ನೀರು, ಆದರೆ ಮಧ್ವಾಚಾರ್ಯರು ವಿವಿಧವಾದ ನೀರು ಸುರಿಸಿದರು. ಅಂಥ ಮೋಡ. ಏನು ವಿವಿಧವಾದ ನೀರು ಅಂದರೆ, ಪ್ರಕರಣ ಗ್ರಂಥಗಳನ್ನು ಬರೆದರು, ಸೂತ್ರದ ಮೇಲೆ ಬರೆದರು, ಗೀತೆಯ ಮೇಲೆ ಬರೆದರು, ಆಮೇಲೆ ಬ್ರಹ್ಮಸೂತ್ರದ ಮೇಲೆ ಬರೆದರು, ಯತಿಗಳ ಧರ್ಮದ ಮೇಲೆ ಬರೆದರು, ಸದಾಚಾರದ ಮೇಲೆ ಬರೆದರು. ಯಾವುದು ಬಿಟ್ಟಿದ್ದಾರೆ? ಸದಾಚಾರ ಸ್ಮೃತಿ ಅಂತ ಮಾಡಿದರು, ಸ್ತೋತ್ರಗಳನ್ನು ಮಾಡಿದರು, ಕಾವ್ಯ ಮಾಡಿದರು. ಯಮಕ ಭಾರತ ಕಾವ್ಯ ಪ್ರಪಂಚ ಬಿಡಲಿಲ್ಲ, ಧರ್ಮ ಪ್ರಪಂಚ ಬಿಡಲಿಲ್ಲ, ಸದಾಚಾರ ಇದೆಲ್ಲವನ್ನೂ ಕೂಡ ತಿಳಿಸಿದ್ದಾರೆ. ವಿವಿಧ ಗೋಧಾರ ವಾರೈಹಿ ಅಂಥ ಮೋಡ. ವಿಶಾರದ ವಾರಿದೋ. ವಿಶಾರದ ವಾರಿದ, ವಿಶಾರದರು ಹೌದು, ವಾರಿದ ಅಂದರೆ ಮೋಡ. ಈ ಜಗತ್ತಿನಲ್ಲಿ ಯಾವ ಮೋಡ ಮಳೆ ಕೊಡ್ತದೆ? ವಿಶಾರದ ಮೋಡ. ಅಂದರೆ ಶರದ್ ಋತು ಇದ್ದಾಗ ಮೋಡ ಮಳೆ ಸುರಿಸೋದಿಲ್ಲ, ಬರೀ ಮೋಡನೇ. ವರ್ಷ ಋತುವಿನಲ್ಲಿ ಬಂದ ಮೋಡ ಇದೆ ನೋಡಿ, ಅದು ಮಳೆ ಸುರಿಸ್ತದೆ. ವಿಶಾರದ, ವಿಗತ ಶಾರದ, ಅಂಥ ಮೋಡ ಮಳೆ ಸುರಿಸ್ತದೆ. ಮಧ್ವಾಚಾರ್ಯರು ವಿಶಾರದ ವಾರಿದ, ಶರದ್ ಋತುವಿನ ಮೋಡ ಅಲ್ಲ, ವರ್ಷ ಋತುವಿನ ಮೋಡದಂತೆ ಮಳೆ ಸುರಿಸಿದರು. ಇದು ಬಿಳಿ ಮೋಡ, ಸುಮ್ಮನೆ ಮೋಡ ಬರ್ತದಷ್ಟೇ ಶರದ್ ಋತುವಿನಲ್ಲಿ. ಎರಡರ್ಥ. ವಿಶಾರದ ವಾರಿದೋ ಹರಿಪದರತೋ. ಮೋಡ ಎಲ್ಲಿರ್ತದೆ? ಆಕಾಶದಲ್ಲಿರ್ತದೆ. ಆಕಾಶಕ್ಕೆ ಇನ್ನೊಂದು ಹೆಸರು ಹರಿಪದ. ವಿಯದ್ ವಿಷ್ಣು ಪದಂ ವಾಪಿ ಪುಂಸ್ಯಾಕಾಶ ವಿಹಾಯಸಿ. ವಿಯತ್ ವಿಷ್ಣುಪದ, ಆಕಾಶ, ವಿಹಾಯಸ್ ಇದೆಲ್ಲ ಆಕಾಶ ಅಂತ ಅರ್ಥ. ಮೋಡ ವಿಷ್ಣುಪದ, ಆಕಾಶ ಅದು ಬರೀ ರೂಢ, ಆಕಾಶದಲ್ಲಿ ಇರ್ತದೆ. ನಿಜವಾಗಿ ಮಧ್ವಾಚಾರ್ಯರೆಂಬ ಮೋಡ ವಿಷ್ಣು ಪದದಲ್ಲೇ ಇದೆ, ಸದಾ ಭಗವಂತನ ಪದದಲ್ಲಿ ಇದೆ. ಹರಿಪದರತೋ ವಿದ್ಯಾ ವಿದ್ಯುತ್ ಪ್ರದೀಪಿತ ದಿಗ್ಮುಖ. ಮೋಡ ಒಂದು ಕ್ಷಣಕಾಲ ಮಾತ್ರ ಮಿಂಚು ಸುರಿಸ್ತದೆ, ಮಿಂಚು ಬಿಡ್ತದೆ. ಅದಕ್ಕೆ ಕ್ಷಣಪ್ರಭಾ ಅಂತ ಹೆಸರು ಮಿಂಚಿಗೆ. ಮಧ್ವಾಚಾರ್ಯರ ಜ್ಞಾನಪ್ರಭಾ ಕ್ಷಣಪ್ರಭಾ ಅಲ್ಲ, ಅದು ಶಾಶ್ವತ ಪ್ರಭಾ. ಅದನ್ನು ಹೊಡೆದುಹಾಕ್ತಕ್ಕಂಥ ಅಂಧಕಾರ ಇವತ್ತಿನವರೆಗೂ ಬರಲಿಲ್ಲ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮ ಏವಹಿ. ಎಲ್ಲಿಯಾದರೂ ಸ್ವಲ್ಪ ಕುಂಠಿತವಾಗ್ತದೇನೋ ಅಂತಂದಾಗ ಯಾವುದೋ ರೀತಿಯಲ್ಲಿ ಅಭಿವೃದ್ಧಿ ಬರ್ತದೆ.
ತಿರುಪತಿ ಕ್ಷೇತ್ರದಲ್ಲಿ ಇಷ್ಟು ಜನ ಮಧ್ವವಿಜಯ ಪುಸ್ತಕ ಹಿಡ್ಕೊಂಡು ಪಾರಾಯಣ ಮಾಡಿದ್ದು ನಾನು ನೋಡಿದ್ದು ಇದೇ ಮೊದಲನೇ ಸಲ. ಹಿಂದೆ ಬಂದಿದ್ದೆ, ಮಧ್ವನವಮಿಗೆ ಬಂದಿದ್ದೆ, ಬೇರೆ ಬೇರೆಯವರೆಲ್ಲ ಕೂತಿದ್ರು. ಮಧ್ವವಿಜಯ ಪಾರಾಯಣ ಮಾಡುವವರೇ ಕೂತ್ಕೊಂಡು ಮಾಡ್ತಾ ಇರೋದು. ಒಂದೊಂದು ಸಲ ಬಂದಾಗ ಒಂದೊಂದು ಬದಲಾವಣೆ ನೋಡ್ತಾ ಇದ್ದೀವಿ. ಬಹಳ ವಿಶೇಷ. ಇಷ್ಟು ಜನರು ಮಧ್ವವಿಜಯ ಪಾರಾಯಣ ಕೇಳಿಸ್ತಾ ಇದ್ರು. ಅಂಥ ಕ್ರಾಂತಿ ಮಾಡಿದ್ದಾರೆ. ಇದು ನಿಜವಾಗೂ ಆಗಬೇಕಾಗಿರ್ತಕ್ಕಂಥ ಕ್ಷಣಪ್ರಭೆ ಅಲ್ಲ, ಇದು ಚಿರಪ್ರಭೆ ಆಗುವಂತೆ ಶ್ರೀನಿವಾಸನ ಪ್ರೇರಣೆ ಆಗಿದೆ. ಈ ಕಾರ್ಯ ಪ್ರಾರಂಭ ಆಗಿದೆ ಮಧ್ವವಿಜಯದ್ದು. ಇದೇ ರೀತಿ ಬೇರೆ ಬೇರೆ ಕಡೆ ಆಗಿಬಿಟ್ರೆ ಎಷ್ಟು ಚೆನ್ನಾಗಿರ್ತದೆ. ಪ್ರತಿಯೊಂದು ಊರುಗಳಲ್ಲಿ ಎಲ್ಲೆಲ್ಲಿ ದೇವಾಲಯ ಇದೆ ಅಲ್ಲಿ ಕೂತ್ಕೊಂಡು ಅವರವರು ಸೇರಿ ಅಥವಾ ಇಬ್ಬರಿಬ್ಬರು ಸೇರಿ ಆದರೂ ಮಾಡಲಿ, ಉಳಿದವರು ಕಿವಿ ಕೇಳಲಿ ಅಷ್ಟೇ. ಕೇಳಲಿಕ್ಕಾಗದೇ ಇದ್ದರೆ ಕಿವಿಯಲ್ಲಿ ಶ್ರವಣ ಮಾಡಲಿ. ಅದು ಮಧ್ವಾಚಾರ್ಯರ ಈ ಮಧ್ವವಿಜಯದ ವಾಣಿಯ ಪ್ರಭಾವನೆ ಅಂತ. ಸುಮ್ಮನೆ ಕಿವಿಗೆ ಬಿದ್ದರೆ ಸಾಕು ಶ್ಲೋಕಗಳು. ತಲೆನೋವಿಗೆ ಔಷಧಿ ಇರ್ತಾರೆ ಮಧ್ವವಿಜಯವನ್ನು, ತಲೆನೋವಿಗೆ ಔಷಧಿ ಅಂತೆ. ಹಾಗೆ ವಿದ್ಯಾ ವಿದ್ಯುತ್ ಪ್ರದೀಪಿತ ದಿಂಗುಖ, ಮಿಂಚು ಬರ್ತದೆ ಆಚಾರ್ಯರದ್ದು ಮಿಂಚು. ಈ ಮೋಡ ಮಧ್ವಾಚಾರ್ಯರೆಂಬ ಮೋಡದಿಂದ ಬಂದ ಮಿಂಚು ಅಂದರೆ ವಿದ್ಯಾ ವಿದ್ಯುತ್ ಪ್ರದೀಪಿತ. ಇದು ಬರೀ ಕ್ಷಣಪ್ರಭಾ ಅಲ್ಲ, ಟೀಕಾಚಾರ್ಯ ಕಾಲ ತನಕನೂ ಬಂತು, ಪದ್ಮನಾಭ ತೀರ್ಥರಿಗೆ ಬಂತು, ಮುಂದೆನೂ ಬಂತು, ಇವತ್ತಿಗೂ ಬಂದಿದೆ, ಇನ್ನೂ ಮುಂದುವರಿತದೆ, ಇನ್ನೂ ಮುಂದುವರಿತದೆ. ಭಗವಂತನ ಸಂಕಲ್ಪ ಯಾವುದೋ ರೀತಿಯಲ್ಲಿ ಮುಂದುವರಿತದೆ. ಕ್ಷಣಪ್ರಭೆ ಅಲ್ಲ ಮಿಂಚು. ಅಂಥ ವಿದ್ಯಾ ವಿದ್ಯುತ್ ಪ್ರದೀಪಿತ ದಿಗ್ಮುಖ. ಆಮೇಲೆ ಭವಭಯಮಃ ಘರ್ಮೋತ್ತಪ್ತಂ ಸದಂಘ್ರಿಪಮಂಡಲಂ. ಸದಂಘ್ರಿಪಮಂಡಲಂ ಅಂದರೆ ಅಂಘ್ರಿಪ ಅಂದರೆ ಮರ, ದೊಡ್ಡ ಮರಗಳ ಸಮೂಹ, ತೋಟ. ಅದೆಲ್ಲ ಒಣಗೋಗಿತ್ತು ಮಧ್ವಾಚಾರ್ಯ ಬರೋ ತನಕ. ಮಧ್ವಾಚಾರ್ಯ ಎಂಬ ಮೋಡ ಬಂದ ಮೇಲೆ ಗೋಧಾರ ಸುರಿದು, ಮಳೆಧಾರೆಯಂತೆ ಸುರಿದು ಈ ಸಜ್ಜನರೆಂಬಂಥ ತೋಟ, ಸಜ್ಜನರೆಂಬಂಥ ಅಂಘ್ರಿಪ ಮಂಡಲ ಏನಿದೆ ಅದು ಸಫಲ ಸುಮನ ಸಾಂದ್ರಾನಂದಂ ಯಥಾತ್ ಅವಿಪಲ್ಲವಂ. ಮಧ್ವಾಚಾರ್ಯ ಬರೋ ತನಕ ವಿಪಲ್ಲವಾಗಿತ್ತು, ಮಧ್ವಾಚಾರ್ಯ ಬಂದ ಮೇಲೆ ಅವಿಪಲ್ಲವ ಆಯಿತು. ಅವಿಪಲ್ಲವ ಅಂದರೆ ಚಿಗುರಿಲ್ಲ ಅಂತ ಆಗಲೇ ಇಲ್ಲ, ಸದಾ ಚಿಗುರು ಹೊಡಿತು, ಸಫಲ ಸುಮನ ಹೂ ಬಂತು, ಫಲ ಬಂತು. ಇಂಥ ಒಂದು ಮೋಡದಂತೆ ಮಧ್ವಾಚಾರ್ಯರು ಬಂದು ಬರಡಾದ ಜೀವನವನ್ನು, ಬರಡಾದ ಜಗತ್ತಿಗೆ ಚೈತನ್ಯ ತುಂಬಿದರು. ಭಗವಂತ ನಮ್ಮ ಹೃದಯದಲ್ಲಿ ಇಲ್ಲದೇ ಇದ್ದರೆ ಜೀವನ ಬರಡೆ. ದೀಪ ಇಲ್ಲದೇ ಇದ್ದರೆ ಏನಾಗ್ತದೆ? ಕತ್ತಲೆ. ಮಧ್ವಾಚಾರ್ಯ ಅವತಾರ ಮಾಡೋ ಪ್ರಸಂಗವನ್ನು ವರ್ಣನೆ ಮಾಡಿದ್ದಾರೆ. ವಿಜ್ಞಾನ ಭಾನುಮತಿ, ಅದಕ್ಕಿಂತ ಹಿಂದೆ ಮಂದಂ ಮಂದಂ ಮನಸಿ ಚ ಸತಾಂ ಹಂತ ನೂನಂ ತಿರೋಭೂತ್. ಭಗವಂತ ತಿರೋಹಿತನಾದ, ಕತ್ತಲೆ, ಎಲ್ಲ ಕಡೆ ಕತ್ತಲೆ ವಾತಾವರಣ. ಆವಾಗ ವಿಜ್ಞಾನ ಭಾನುಮಾನ್, ವಿಜ್ಞಾನ ಸೂರ್ಯರಾದ ಮಧ್ವಾಚಾರ್ಯ ಅವತಾರ ಮಾಡಿದರು. ಅಂಥ ಬರಡಾದಂಥ ಜಗತ್ತನ್ನು ಸಚೇತನವನ್ನಾಗಿ ಮಾಡಿ, ಚಿಗುರುಮಯವನ್ನಾಗಿ ಮಾಡಿದಂಥವರು ಮಧ್ವಾಚಾರ್ಯರು. ಅಷ್ಟೇ ಇಲ್ಲ, ಸಜ್ಜನರಿಗೆ ಚಿಗುರಿಸಿದರು. ಅವರ ಮನಸ್ಸು ಪ್ರಫುಲ್ಲವಾಯಿತು, ಚಿಗುರುವಂತಾಯಿತು. ದುರ್ಜನರೆಲ್ಲ ಪಲಾಯನ ಮಾಡಿಬಿಟ್ರು. ಯಾಕೆ? ನಾರಾಯಣ ಬಂದಾಗ ದುಷ್ಟರೆಲ್ಲ ಓಡಿ ಹೋಗ್ತಿದ್ರು. ಮಧ್ವಾಚಾರ್ಯರು ಅವತಾರ ಮಾಡಿದರೆ ನಾರಾಯಣನೇ ಅವತಾರ ಮಾಡಿದ ಹಾಗಾಯಿತು. ನಾರಾಯಣನ ಅಧಿಷ್ಠಾನನೇ ಅವರು. ವೇದದಲ್ಲಿ ಹೇಳ್ತಾರೆ, ಇದಂತೆ ಪಾತ್ರಂ. ಭಗವಂತನ ಸನ್ನಿಧಾನಕ್ಕೆ ಮುಖ್ಯ ಪಾತ್ರ ಮಧ್ವಾಚಾರ್ಯ. ಹಾಗೆ ನಾರಾಯಣನ ಸನ್ನಿಧಾನ ಯಾಕೆ? ನಾರಾಯಣ ಹೇಗೆ ಬಂದ ಹಾಗಾಯಿತು ಅಂದರೆ, ವೇದೌರಾತ ಸುದರ್ಶನ ಪರಿಲಸತ್ ತರ್ಕಾಕ್ಷ ಶಂಖಧ್ವನಿ. ನಾರಾಯಣನಲ್ಲಿ ಏನಿರ್ತದೆ? ಸುದರ್ಶನ ಚಕ್ರ, ಶಂಖ. ಸುದರ್ಶನ ಚಕ್ರ, ಶಂಖ, ಗದೆ, ಶಾರ್ಂಗ ಅನ್ನುವಂಥ ಬಿಲ್ಲು, ಬಾಣಗಳು, ಖಡ್ಗ, ಇವೆಲ್ಲ ಇರ್ತದೆ. ಮಧ್ವಾಚಾರ್ಯರ ಹತ್ರನೂ ಎಲ್ಲ ಇತ್ತು. ವೇದ ದರ್ಶನವೇ ಸುದರ್ಶನ. ಮಧ್ವಾಚಾರ್ಯ ಎತ್ತಿ ಹಿಡಿದಿದ್ದೇನು? ವೇದ ದರ್ಶನ, ಅದೇ ಸುದರ್ಶನ. ವೇದವ್ರಾತ ಸುದರ್ಶನ ಪರಿಲಸತ್ ತರ್ಕಾಕ್ಷ ಶಂಖಧ್ವನಿ. ನಾರಾಯಣನ ಕೈಯಲ್ಲಿ ಶಂಖ ಇರ್ತದೆ, ಪಾಂಚಜನ್ಯ. ಮಧ್ವಾಚಾರ್ಯರ ಬಾಯಲ್ಲಿ ಬ್ರಹ್ಮತರ್ಕ ಇತ್ತು, ಅದೇ ಶಂಖ. ಬಿಭ್ರ ವಿಷ್ಣು ಪುರಾಣ ಸಂಹತಿ ಗದಃ. ನಾರಾಯಣನ ಕೈಯಲ್ಲಿ ಗದೆ ಇರ್ತದೆ, ಗದಾಪಾಣಿ. ಮಧ್ವಾಚಾರ್ಯರ ಬಾಯಲ್ಲಿ ಯಾವಾಗಲೂ ಪುರಾಣ ವಾಕ್ಯಗಳು,
ಎಷ್ಟು ಪುರಾಣ ವಾಕ್ಯ ಉಲ್ಲೇಖ ಮಾಡ್ತಾರೆ. ಇತಿ ಬ್ರಹ್ಮಾಂಡೆ, ಇತಿ ಬ್ರಾಹ್ಮಿ, ಇತಿ ನಾರದೀಯೇ, ಇತಿ ಸ್ಕಾಂದೆ, ಎಷ್ಟು ಪುರಾಣ ಉಲ್ಲೇಖ ಮಾಡ್ತಾರೆ. ಶ್ಲೋಕವು ಘಶಾಂಗಾನ್ವಿತಃ, ಪಂಚರಾತ್ರಾಗಮ. ಆ ಪಂಚರಾತ್ರಾಗಮವೇ ಶಾರ್ಂಗ ಅನ್ನುವಂಥ ಬಿಲ್ಲು. ಬಾಣ ಬೇಕಲ್ಲ, ಸಣ್ಣ ಸಣ್ಣ ಬ್ರಹ್ಮಸೂತ್ರಗಳು, ಅವು ಬಾಣ ಇದ್ದ ಹಾಗೆ. ಬಿಲ್ಲು ಒಂದು, ಬಾಣ ಅನೇಕ. ಸತ್ಸೂತ್ರೇಶು, ಇಶು ಅಂದರೆ ಬಾಣ. ಇತಿಹಾಸ ನಂದಕ ಚಣಃ, ನಂದಕ ಅಂದರೆ ಖಡ್ಗ. ಮಹಾಭಾರತವೇ ಖಡ್ಗ ಇದ್ದಂತೆ ಇತ್ತು. ಮಹಾಭಾರತ ತಾತ್ಪರ್ಯನಿರ್ಣಯ. ಮಧ್ವಾಖ್ಯ ನಾರಾಯಣ ಪ್ರಾಪ್ತೋ ನಿಜಿಘೃಕ್ಷಯ ದ್ರವತಹೇ ಮಾಯಾವಿದೇವದ್ವಿಷಃ. ಹೀಗೆ ವೇದ ದರ್ಶನ, ವೇದವೆಂಬ ಸುದರ್ಶನ, ತರ್ಕ ಬ್ರಹ್ಮತರ್ಕವೆಂಬ ಶಂಖ, ಪುರಾಣವೆಂಬ ಗದೆ, ಪಂಚರಾತ್ರಾಗಮ ಅನ್ನುವಂತಹ ಬಿಲ್ಲು, ಸೂತ್ರಗಳೆಂಬಂತಹ ಬಾಣ, ಮಹಾಭಾರತ ಎಂಬ ಖಡ್ಗ, ಇಷ್ಟನ್ನು ಹಿಡ್ಕೊಂಡು ಮಧ್ವಾಚಾರ್ಯ ಬಂದಾಗ ನಾರಾಯಣ ಬಂದ ಹಾಗೆ ದುರ್ಜನರು ಓಡ್ತಿದ್ರು. ಹಾಗೆ ದುರ್ಜನರು ನಾರಾಯಣನ ಕಂಡು ಓಡಿದಂತೆ ಮಧ್ವಾಚಾರ್ಯನ ಕಂಡು ಓಡಿದ್ದಾರೆ. ಇದು ಮಧ್ವಾಚಾರ್ಯ ಮಾಡಿದ ಕೆಲಸ. ಎರಡು ದುರ್ಜನರನ್ನು ಓಡಿಸಿದರು ನಾರಾಯಣನಂತೆ, ಮತ್ತು ಮೋಡದಂತೆ ಬಂದು ಬರುಡಾದ ಜೀವನವನ್ನು ಹಸಿರಾಗಿ ಮಾಡಿದಂಥವರು ಇಂಥ ಮಧ್ವಾಚಾರ್ಯರ ಅದೃಶ್ಯರಾಗಿ. ಅದೃಶ್ಯೇ ರೌಪ್ಯಪೀಠೇಸ್ತಿ, ಅದು ಅದೃಶ್ಯೋ ರೌಪ್ಯಪೀಠೇಸ್ತಿ ದೃಶ್ಯಸ್ತು ಬದರೀತಟೆ ಅಂತ. ಉಡುಪಿಯಲ್ಲಿ ಅದೃಶ್ಯರಾಗಿದ್ದಾರೆ, ಬದರಿಕಾಶ್ರಮದಲ್ಲಿ ದೃಶ್ಯರಾಗಿದ್ದಾರೆ. ಅವರೆಲ್ಲೂ ಹೋಗಿಲ್ಲ, ಬದರಿಕಾಶ್ರಮದಲ್ಲಿ ಕಾಣಿಸ್ಕೊಂಡೇ ಇದ್ದಾರೆ, ಉಡುಪಿಯಲ್ಲಿ ಕಾಣದೇ ಇದ್ದಾರಂತೆ. ಉಡುಪಿಯಲ್ಲಿ ಇಲ್ಲಿ ಗ್ರಂಥ ರೂಪದಲ್ಲಿ ತಿರುಪತಿಯಲ್ಲಿಯೂ ಕೂಡ ಅವರನ್ನು ಕರೆಸಿದ್ದಾರೆ ಭಕ್ತರು. ಆನಂದ ತೀರ್ಥಾಚಾರ್ಯರು ಏಕನಾಮ ಸದಾ ಪ್ರೀತಿ ಅಂತ ನನ್ನ ಹೆಸರಿನವರೇ ಕರೆದಿದ್ದಾರೆ ಅಂತ ಇಲ್ಲಿಗೂ ಕೂಡ ಬಂದು ಈಗ ಇಲ್ಲಿ ಸನ್ನಿಹಿತರಾಗಿದ್ದಾರೆ. ಇವತ್ತು ಅವರ ಸಮ್ಮುಖದಲ್ಲೇ ಮಧ್ವನವಮಿ ನಡೀತಾ ಇದೆ. ಎಲ್ರಿಗೂ ಕೂಡ, ವಿಶೇಷವಾಗಿ ಆಚಾರ್ಯರಿಗೆ, ದೇವಸ್ಥಾನದ ಅಧಿಕಾರಿ ವರ್ಗಕ್ಕೆ, ನಮಗೆಲ್ಲರಿಗೂ ಕೂಡ ಆಚಾರ್ಯರ ಅಂತರ್ಯಾಮಿಯಾದ ವೇದವ್ಯಾಸ ದೇವರು ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ.